ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ರಕ್ಷಾಬಂಧನ ಐತಲ್ಲ, ಅದಕ್ಕೆ ನಮ್ಮ ಅಣ್ಣಂದಿರಿಗೆ ರಾಖಿ ಕಟ್ಟಬೇಕು ಅಂತ ಇದ್ವಿ. ಅದ್ರ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಇಲ್ಲಿ ಎಲ್ಲ ರೆಡಿ ಮಾಡಿಡು ಅಂದು, ಆಮೇಲೆ ರೆಡಿ ಮಾಡಿಲ್ಲ. ಇವಾಗ ರೆಡಿ ಮಾಡ್ತಿದ್ದೀನಿ ಅಷ್ಟೇ. ಇನ್ನೇನಿಲ್ಲ, ರಾಖಿ ಒಂದು ಇಡ್ಬೇಕಷ್ಟೇ. ಸ್ವೀಟ್ ತಗೊಂಡ್ಬಂದಿಲ್ಲ, ಚಾಕ್ಲೇಟ್ ತಗೊಂಡ್ಬರ್ತಿಲ್ಲ ತಾನೆ, ಹೇಳ್ಬೇಕು ತಾನೆ. ಸ್ವೀಟ್ ಐತಲ್ಲ, ಇದೆ. ಏನೈತೆ? ರವೆ ಉಂಡೆ. ಕರೆಕ್ಟ್, ಸ್ವೀಟ್ ತಾನೆ. ಹ್ಞೂ ಅಕ್ಕ, ರವೆ ಉಂಡೆ ಐತಲ್ಲ, ಪರವಾಗಿಲ್ಲ. ಹೋಗಿ ಚಾಕ್ಲೇಟ್ ತೊಂಬರ ಬನ್ನಿ ಇವಾಗ ಹೋಗಿ. ನಮ್ಮ ಅಕ್ಕಂಗೆ ಜ್ವರ ಬಂದ್ಬಿಟ್ಟೈತಂತೆ, ಹುಷಾರಿಲ್ಲ ಅಂತ, ಅದಕ್ಕೆ ಸೊರ ಅಂತಾರ ಅವಾಗಿನಿಂದ. ಬನ್ನಿ ಇವಾಗ ಹೋಗಿ ಚಾಕ್ಲೇಟ್ ತೊಂಬರದ. ಸರಿ ಆಯ್ತು, ಫಸ್ಟ್ ಜೋಡ್ಸು ರಾಖಿ ಕಟ್ಬೇಕಾದ್ರೆ ತೋರಿಸ್ತೀವಿ, ಓಕೆನಾ? ಇಲ್ಲಿ ಎಲ್ಲ ರೆಡಿ ಆಗಿದೆ, ಎಲ್ಲ ಜೋಡ್ಸಾಗಿದೆ. ನಮ್ಮ ಅಕ್ಕ ಹೋಗಿ ಚಾಕ್ಲೇಟ್ ತರಕ್ ಹೋಗಿ ಸ್ವೀಟ್ ನಮ್ಮ ಅಕ್ಕ ಆಕ್ಸಿ ಅನ್ಕೊಂಡು ಗಾಡಿ ಓಡಿಸ್ಬೇಕು ಅಂದ್ಬಿಟ್ಟು, ಅದಕ್ಕೆ ಅವಾಗೇ ನೆನಪಿಸಿರೋ ಸ್ವೀಟ್ ಬರ್ತಾ ಇದೆ. ಎಲ್ಲ ಹೋಗ್ಬಿಟ್ಟು ಎತ್ಕೊಬನ್ನಿ, ಚಾಕ್ಲೇಟ್ ಬೇಡ ಅಂತ. ನಮ್ಮ ಅಣ್ಣ ಎದೊಳ್ಬೇಕು, ನಮ್ಮ ಅಣ್ಣ ಮಲಗಿದಾನೆ. ಅವ್ನು ಎದ್ಮೇಲೆ ರಾಖಿ ಸಾರಿ ಎದ್ಮೇಲೆ ರಾಖಿ ಕಟ್ಬೇಕು. ನಮ್ಮ ತಮ್ಮ ಗೇಮ್ ಮಾಡ್ಕೊಂಡು ಕೂತಿದ್ದಾನೆ, ಅವ್ನು ರೆಡಿ ಇದ್ದಾನೆ. ನಮ್ಮ ಅಣ್ಣ ಎದೊಳ್ಬೇಕು. ಆಕ್ಚುಲಿ ರಕ್ಷಾಬಂಧನ ಏಂತಕ್ಕೆ ಇಷ್ಟು ಬೇಗ ಮಾಡ್ತಾ ಇದೀವಿ ಅಂದ್ರೆ, ಇವ್ರಿಬ್ರು ಇರಲ್ಲ, ಹಾಸ್ಟೆಲ್ ಹೋಗ್ತಿದ್ದಾರೆ. ನಾಳೆ ಸಂಡೇನೆ ಕರ್ಕೊಂಡು ಹೋಗ್ಬಿಡ್ತಿದ್ದಾರೆ ನಮ್ಮ ಚಿಕ್ಕಮ್ಮ. ಬಿಕಾಸ್ ಇವರು 4 days ರಜಾ ಹಾಕೊಂಡು ಬಂದಿರೋದು, ಅದಕ್ಕೋಸ್ಕರ ಇವಾಗ ಕಳಿಸ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತೇ ರಕ್ಷಾಬಂಧನ. ಅವಾಗ ಐತಲ್ಲ ರಕ್ಷಾಬಂಧನ, ನಾವು ನೆಕ್ಸ್ಟ್ ವಾರನೇ ಐತೆ, ಅದಕ್ಕೆ ಅವಾಗ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ಕಟ್ತಾ ಇರೋದು. ಯಾವಾಗೆಲ್ಲ ಎದ್ಮೇಲೆ ಜೋಡಿಸಿ ಕಟ್ಬೇಕು. ಸೊ ನಮ್ಮ ಅಣ್ಣ ಎದ್ದಾಯ್ತು, ನಮ್ಮ ತಮ್ಮ ಕುತ್ಕೊಳ್ಳೋನ್ನ ಕುತ್ಕೊಂಡು ಇವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ನೋಡಿ. ಅಣ್ಣ ಇಲ್ಲಿ ಕುತ್ಕೊಂಡು ಫೋನ್ ಮಾಡ್ತಿದ್ರು, ಕುತ್ಕೊಂಡೆ ಏನ್ ಮಾಡ್ಬೇಕು. ಓಕೆ, ಸ್ಟಾರ್ಟ್ ಮಾಡಿ. ಫಸ್ಟ್ ವಿಸ್ಮಯ ಹೋಗು. 36 के 36 गुण मिल रहे थे। इनफैक्ट भाई माँ को तो गॉड को थैंक यू बोलना चाहिए। तो आज तक मुझे ನೋಡಿ ಫ್ರೆಂಡ್ಸ್, ನಂಗೆ ಹುಷಾರಿಲ್ಲ, ಕೆಮ್ತಿದ್ರು ಆಡ್ಕೊಂತಾರೆ. ಅದ್ರಲ್ಲೂ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ನಿದ್ದೆ ಬರ್ತೈತಾ ಚರು? ಮಲ್ಕೋ, ಹಂಗೆ ಮಲ್ಕೊಂಡೆ ಕಟ್ಟಿಸ್ಕೊ ಹಂಗೆ. ನಾನು ಬರೀ ಹಿಂಗೆ ಅಜೀಬ್ ಮಾಡೋದೇ ಇದೆ. ನೀವು ಅವಳು ಕಟ್ತಾಳ್ತಾನೆ, ಹೆಂಗೋ ಕಟ್ಟಿಸ್ಕೋಬೇಕು, ಹಂಗೆ ಕಟ್ಬೇಡ ಹಿಂಗೆ ಕಟ್ಬೇಡ ಅಂತಾನೆ. ಅದು ನೋಡಿದ್ರೆ ಬೆಳಗ್ಗೆ ಅಷ್ಟರಲ್ಲೆಲ್ಲ ತೆಗ್ದಿರ್ತಾನೆ. ಅಲ್ಲ, ಅವಳಿಗೂ ತಿನ್ಸ್ಬೇಕು ತಾನೆ, ಅದು ಪದ್ಧತಿ. ನೀವು ಅವ್ರಿಗೂ ತಿನ್ಸ್ಬೇಕು. ಇವಾಗ ನಮ್ಮ ಧೃತಿ ಟರ್ನು. ಚರಗ್ 3 ಪಂಗ್ನಾಮ ಈಗ ಬೆಳೆದು ಬಿಡುತ್ತಾನೆ. ವಿಸ್ಮಯ, ಏನಾರ ಹೇಳ್ತೀರಾ ನಮ್ಮ ಬ್ಲಾಗಲ್ಲಿ? ಏನೆಲ್ಲ ಲೇಟು? ಹೌದಾ? ಹೋಸಲ ಬೇಗನೆ 1ನೇ ತಾರೀಕೆ ಬಂದಿತ್ತ, January 1st ಎಲ್ಲ ಹಬ್ಬ ಬಂದಿತ್ತಲ್ವಾ? ಕರೆಕ್ಟ್. ಚರು, ನನಗೆ ದೊಡ್ಡ ಗಿಫ್ಟ್ ಕೊಡಬೇಕು. ನಾನು ದೊಡ್ಡಕ್ಕ, ನಿನಗೆ. ನಾವು ಇಟ್ಸ್ ದೀಕ್ಷಿತಾ's turn. ಅಂದ್ರೆ ನಮ್ಮ ಅಕ್ಕನ ಟರ್ನು. ಹ್ಞೂ, ಎಸ್, ನಾನೇ. ಧೃತಿ BM, ದೀಕ್ಷಿತಾ ಎಸ್.
ನಮ್ಮ ಅಕ್ಕ ಪಿನ್ನ ತೆಗ್ದಿಲ್ವಂತೆ ಹಂಗೆ ಕಟ್ತಾರೆ ರಾಕಿ ನಮ್ಮ ಅಣ್ಣನ್ ಚುಚ್ಕೊಳ್ಳಿ ಅಂತ. ಡಯಟ್ ಮಾಡಿದ್ರೆ ಡಯಟ್ ಫುಲ್ ತಿನ್ಬಾರ್ದು. ಏನ್ ಮಾಡ್ತೀಯ ಹೇಳು ಸರು, ನೀನೇ ನಮಗ್ ಆರತಿ ತೆಗ್ಬಿಡೋ. ಇವಾಗ ಆರತಿ ತೆಗಿಬೇಕು. ಈಗ ಅದು ಆಗ್ತಾ ಇದೆಯಾ? ಮತ್ತೆ ಇನ್ನೇನ್ ಮಾಡ್ತೀಯ, ತಿಂತ್ಯಾ? ಅವಾಗ ತೆಳ್ಳ ಕಲ್ಸಿದೀನಿ. ಏನು ಅಕ್ಷತೆನಾ? ಸುಮ್ಮನೆ ಅಕ್ಷತೆ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಹುಟ್ಟಿನೇ ಕಾಣಿಸ್ತಾ ಇಲ್ಲಪ್ಪ. ಕಾಲಕ್ಕೆ ಬಿಡ್ಬೇಕು, ಕಾಲಕ್ಕೆ ಬೀಳ್ಬೇಕು, ಕರೆಕ್ಟ್ ಕಾಲಕ್ಕೆ ಬೀಳ್ಬೇಕು, ಇಲ್ಲಾಂದ್ರೆ ಗಿಟ್ಟಿಲ್ಲ. ಯಾರು ಕಾಲಕ್ಕೆ ಎಲ್ಲ ನಾನ್ ಬೀಳಲ್ಲ, ನೀನ್ ನನಗೆ ತಮ್ಮ ಆಗ್ಬೇಕು. ಗಿಫ್ಟ್ ಕೊಡಿ, ಗಿಫ್ಟ್ ಅಲ್ಲಿ ಕೊಡ್ಬೇಕು. ಏನ್ ಗಿಫ್ಟ್ ಇಲ್ಲ. ಬಾಯ್ ನೋಡಲಿ. ಏಯ್ ಆಮೇಲೆ ನಿಂಗೆ ಆಮೇಲೆ ಕೊಡ್ತೀನಿ. ಕಾಸು ಕೊಡ್ತೇನೆ. ನಮ್ಮ ಅಣ್ಣ ಕಾಸು ಕೊಡ್ತಾರ. ನಮ್ ತಮ್ಮ ಏನ್ ಕೊಡ್ತಾರ? ಏನಿದು? ಏನೋ ಗಿಫ್ಟ್ ಬಂದೈತೆ. ಮೂರ್ ದಿನ ಕೊಟ್ಟೆ, ಯಾರ ಏನ್ ಬೇಕಾದ್ರೂ ತಗೊಳ್ಳಿ. ಓಪನ್ ಮಾಡಿದ್ರತ್ತೆ ಅದ್ರಲ್ಲಿ ಒಂದ್ ಸರ ಇದೆ, ಅವತ್ತೊಂದು ಕೊಡಿ. ನೋಡ ಅಕ್ಕನ್ ಸರ ಕೊಡಿ ಅಂತ. ಬ್ರೇಸ್ಲೆಟ್ ಒಂದು ಇದೇನು? ಇಲ್ಲಿ ಓಪನ್ ಮಾಡಿ, ಇದು ಓಪನ್ ಮಾಡಿ ನೀನು. ಅದೇನೋ ಗೊತ್ತಿಲ್ಲ. ಬ್ರೇಸ್ಲೆಟ್. ಇದು ಬ್ರೇಸ್ಲೆಟ್. ಅಲ್ಲ, ಚೈನು. ನನಗೂ ಏನೋ ಚೇಂಜ್ ಮಾಡಿ. ಇದು ನಂಗೆ ಚೈನು. ಎಲ್ಲ ತೋರ್ಸು ನಿಂದು. ಇದು ನಮ್ ಧೃತಿದಂತೆ. ಅದು ಬ್ರೇಸ್ಲೆಟ್ ತರ ಅನ್ಸುತ್ತೆ. ಅದು ಎರಡು ಬ್ರೇಸ್ಲೆಟ್ ಒಂದ್ ಸರ. ಚೆನ್ನಾಗೈತೆ. ನೈಸ್ ಬ್ರೇಸ್ಲೆಟ್ಸ್. ಅದು ಸದಾ ಸರ ಬ್ರೇಸ್ಲೆಟ್. ಅದು ಇದು ನಮ್ಮ ಅಕ್ಕಂದು ಸರ. ಚೆನ್ನಾಗಿದ್ಯಾ? ನಿಮ್ಮ ಅಮ್ಮ ಚೆನ್ನಾಗಿಲ್ಲ ಅಂತ ಇದ್ಲು. ಕೈ ಹಾಕು. ಎಲ್ಲ ರಾಖಿ ಕಟ್ಟಾಯ್ತು, ಫೋಟೋನು ತಕೊಂಡಿದ್ದಾಯ್ತು, ಎಲ್ಲ ಆಯ್ತು, ಮುಗೀತು. ಇನ್ನಿಲ್ಲ. ನಮ್ ಚಿಕ್ಕಮ್ಮಗೆ ಕ್ಯೂರಿಯಾಸಿಟಿ, ವಿಡಿಯೋ ಕಾಲ್ ಮಾಡೋರೆ. ಇಲ್ಲ, ನೀವ್ ಕೊಡಿ ಅದ್ರಲ್ಲಿ ಸೊ ಎಲ್ಲ ಮುಗೀತು, ಎಲ್ಲ ರಾಖಿ ಎಲ್ಲ ಕಟ್ಟಾಯ್ತು. ನಮ್ಮ ಅಣ್ಣನು ಅಂಗಡಿಗೆ ಹೋದ, ಅದಕ್ಕೆ ಎಲ್ಲ ಮುಗೀತು. ಎಲ್ಲ ಕಟ್ಟಿ ನಾನು ನಾಳೆ ಹಾಸ್ಟ್ಲಿಗೆ ಹೋಗ್ಬೇಕು, ಫುಲ್ ರೆಸ್ಟ್ ಮಾಡಬೇಕು. ನೆನ್ನೆ ಹಬ್ಬಕ್ಕೆ ಎಲ್ಲ ಫುಲ್ ಓಡಾಡೋದಕ್ಕೆ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಇವತ್ತು ಕರೆಕ್ಟ್ ರೆಸ್ಟ್ ಆಗಿಲ್ಲ ಯಾರಿಗೂ. ಸೊ ಅದಕ್ಕೆ ಇವಾಗೆಲ್ಲ ಊಟ ಮಾಡ್ಬಿಟ್ಟು ಎಲ್ಲ ಮಲ್ಕೊಂಡು ರೆಸ್ಟ್ ಮಾಡ್ತೀವಿ. ಸೊ ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಬಾಯ್ ಮಾಡು. ಬಾಯ್.